ಚಾಲನೆ ಕೊಟ್ಟಂತಹ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ನೋಡಿದ್ದೇವೆ. ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳನ್ನು ಸಲ್ಲಿಸುವವರೇ ಹಾಗೂ ಈ ವೇದಿಕೆಯಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಪುಟಾಣಿ ಮಕ್ಕಳೇ ಹಾಗೂ ಈ ಶಾಲೆಯ ಎಲ್ಲ ಶಿಕ್ಷಕ ವರ್ಗದ ಮತ್ತು ಸಿಬ್ಬಂದಿ ವರ್ಗದವರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ವಿಶೇಷವಾಗಿ ಇಡೀ ಭಾರತದಲ್ಲಿ ಇತ್ತೀಚೆಗೆ ಒಂದು ರಿಪೋರ್ಟ್ ಬಂದು ಹಿಮೋಗ್ಲೋಬಿನ್ ಇರುವಂಥ HP ಕಡಿಮೆ ಇರುವಂತಹ ಮಕ್ಕಳ ಸಂಖ್ಯೆ ನೋಡುವಾಗ ಒಂದು ರಿಪೋರ್ಟು WHO ಒಂದು ವರದಿ ಕೊಟ್ಟು ಬಹಳ ಕಡಿಮೆ ಇರುವಂಥ ಮಕ್ಕಳಿದ್ದಾರೆ ಅನ್ನೋದು. ಹಾಗೆ ಕರ್ನಾಟಕ ಬಂದಾಗ ಕರ್ನಾಟಕದಲ್ಲಿ 3 ಲಕ್ಷ ಮಕ್ಕಳು HP ಕಡಿಮೆ ಇರುವಂಥ ಮಕ್ಕಳಿದ್ದಾರೆ ಅನ್ನೋದು ವರದಿ ಆಯಿತು. ಅದನ್ನು ಇಟ್ಕೊಂಡು ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ಒಂದು ನಿರ್ಧಾರ ಮಾಡಿತು. ನಾವು ಅನನ್ಯ ಮುಕ್ತ ಕರ್ನಾಟಕವನ್ನು ಮಾಡ್ತೇವೆ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಆ ಘೋಷಣೆ ಹಿನ್ನೆಲೆ ಇಟ್ಕೊಂಡು ನಾವು ರಾಜ್ಯದ 30 ಜಿಲ್ಲೆಯಲ್ಲೂ ಸಹ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಾಟ್ ಓನ್ಲಿ ಮಕ್ಕಳು, ದೊಡ್ಡವರಿಗೂ ಮಾಡ್ತಾ ಇದ್ದೇವೆ. ಅದರ ಅರ್ಥ ಹಿಮೋಗ್ಲೋಬಿನ್ ಕಡಿಮೆ ಇದ್ದರೆ ಅವರ ಆರೋಗ್ಯದಲ್ಲಿ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ. ಅದಕ್ಕೆ ನಾವು ಅದನ್ನು ರಕ್ತವನ್ನು ಸುಧಾರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣಕ್ಕೆ 7ಕ್ಕಿಂತ ಕಡಿಮೆ ಇದ್ದರೆ ಸ್ವಲ್ಪ ತಕ್ಷಣ ಆಸ್ಪತ್ರೆ ತೋರಿಸ್ಕೋಬೇಕು ಅನ್ನೋಂಥದ್ದು ಸಿಗ್ನಲ್ ಅದು. ನಾವು 11 ಇದ್ದರೆ 11 ತನಕ ಇದ್ದರೆ ಪರವಾಗಿಲ್ಲ, ಅಂದರೆ 11 ಮೇಲಿದ್ದರೆ ಆರೋಗ್ಯ ಚೆನ್ನಾಗಿದೆ ಅಂತ ಅರ್ಥ. ಈಗ ಹಿಮೋಗ್ಲೋಬಿನ್ ಕಡಿಮೆ ಆಗಲಿಕ್ಕೆ ಭಾಳಷ್ಟು ಮಕ್ಕಳಲ್ಲಿ, ವಿಶೇಷವಾಗಿ ಮಕ್ಕಳಲ್ಲಿ ಕಡಿಮೆ ಕಾಣ್ತಾ ಇದ್ದೇವೆ. ಈಗ ನಾವು ಟೆಸ್ಟ್ ಮಾಡಿ ನೋಡ್ತಾ ಇದ್ವಿ, ಕೆಲವು 8, 9, 7 ಆಗ್ತಾ ಇತ್ತು. ಆಲ್ಮೋಸ್ಟ್ ಆ ಮಕ್ಕಳೆಲ್ಲರೂ ಸಹ ರುಚಿ ಪಡುವಂಥದ್ದು ಏನು ತಿಂತಾರೆ ಬೆಳಗ್ಗೆ ಸಾಯಂಕಾಲ? ಗೋಬಿ ಮಂಚೂರಿ ಇಷ್ಟನಾ? ಗೋಬಿ ಮಂಚೂರಿ, ಫಾಸ್ಟ್ ಫುಡ್, ಪಾನಿಪುರಿ ಇವೆಲ್ಲ ತಿಂತೀರಲ್ಲ, ಇವೆಲ್ಲ ಕಡಿಮೆ ಮಾಡಬೇಕು, ಕಾಳುಗಳನ್ನು ಹೆಚ್ಚು ಮಾಡಬೇಕು ಅನ್ನೋಂಥದ್ದು ನಮ್ಮ ಆಶಯ. ಅದನ್ನು ಪೋಷಕರು, ನಮ್ಮ ಈ ಶಾಲೆಯ ಶಿಕ್ಷಕರು ಮತ್ತು ಪ್ರಿನ್ಸಿಪಲ್ ಅವರು ಪೋಷಕರ ಸಭೆಯಲ್ಲಿ ಯಾರು ಕಡಿಮೆ ಆಗಿದೆ ಒಂದು ಚಾರ್ಟ್ ಕೊಡ್ತೇವೆ ನಾವು, ಮತ್ತೆ 3 ತಿಂಗಳು ಮತ್ತೆ ನಾವು ಅದನ್ನು ಪರೀಕ್ಷೆ ಮಾಡ್ತೇವೆ. ಆ ಚಾರ್ಟನ್ನು ಪೋಷಕರ ಸಭೆಯಲ್ಲಿ ಹೇಳಿ ಆ ಮಕ್ಕಳಲ್ಲಿ ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ರೆ ಮಕ್ಕಳು ಹೆಚ್ಚು ಆಗುತ್ತೆ ಅನ್ನೋದನ್ನು ಹೇಳ್ತಾ, ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಪ್ರಾಂಶುಪಾಲರು ಇರುತ್ತೆ ಅಧ್ಯಕ್ಷರು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾವು ಅಭಿನಂದನೆ ಹೇಳಿ ಈ ಕಾರ್ಯಕ್ರಮಕ್ಕೆ ನಾವು ಯಶಸ್ಸು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಗೂ ಶಿಕ್ಷಕ ಬಂಧುಗಳವರೇ ಹಾಗೂ ಮುದ್ದು ಮಕ್ಕಳೇ, ಸ್ಫೂರ್ತಿ ಸಂಸ್ಥೆಯ ಎಲ್ಲ ಅಧಿಕಾರಿಗಳವರೇ, ಇವತ್ತಿನ ದಿನ ಅನಿಮಿಯ ಮುಕ್ತ ಭಾರತವನ್ನು ನಿರ್ಮಿಸಲು ನಮ್ಮ ಪ್ರಧಾನಮಂತ್ರಿಯವರು 2018ಕ್ಕೆ ಇದನ್ನು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. 2018ರಲ್ಲಿ ಅಭಿಯಾನ ಪ್ರಾರಂಭಿಸಿ 2025ಕ್ಕೆ ಅನಿಮಿಯ ಮುಕ್ತ ಭಾರತವನ್ನು ನಿರ್ಮಿಸುವಲ್ಲಿ ಎಲ್ಲರ ಸಹಕಾರ ಮುಖ್ಯ. ಹಾಗೂ ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಸಮುದಾಯದವರು ಇರ್ಬೋದು, ಎಲ್ಲರೂ ಕೂಡ ಇನ್ವಾಲ್ವ್ಮೆಂಟಲ್ಲಿ ಅನಿಮಿಯ ಮುಕ್ತ ಭಾರತವನ್ನು ನಿರ್ಮಿಸುವಲ್ಲಿ ನಮ್ಮ ಪ್ರತಿಯೊಂದು ಎಲ್ಲರೂ ಕೂಡ ವ್ಯಕ್ತಿಗಳು ಹೆಜ್ಜೆ ನೀಡಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸ್ಫೂರ್ತಿ ಸಂಸ್ಥೆಯವರು ಒಂದು
ಏನು ಮಾಡ್ತೀರಾ? ಹ್ಯಾಂಡ್ ವಾಶ್ ಮಾಡ್ತಾನೆ ನೀಟಾಗಿ ಸೋಪಿಂದ ಹ್ಯಾಂಡ್ ವಾಶ್ ಮಾಡಬೇಕು. ಊಟ ಮಾಡೋಕ್ಕಿಂತ ಮೊದಲು ಅಂತ ಟಾಯ್ಲೆಟ್ಗೆ ಹೋಗಿ ಬಂದ ನಂತರ ಕೂಡ ನೀವು ಹ್ಯಾಂಡ್ ವಾಶನ್ನು ಮಾಡಬೇಕು ಕಂಪಲ್ಸರಿಯಾಗಿ. ಆಮೇಲೆ ಬರೀ ಕಾಲಲ್ಲಿ ಎಲ್ಲೂ ಅಡ್ಡಾಡಬಾರ್ದು. ಹೊರಗಡೆ ಏನು ಮಣ್ಣು ಇರುವಂಥಲ್ಲೆಲ್ಲ ಪ್ರದೇಶದಲ್ಲೆಲ್ಲ ನೀವು ಮನೆಯಲ್ಲಿ ಇರ್ಬೋದು, ಹೊರಗಡೆ ಇರ್ಬೋದು, ಎಲ್ಲರೂ ಕೂಡ ಬರೀ ಕಾಲಲ್ಲಿ ಯಾವತ್ತೂ ಅಡ್ಡಾಡಬಾರ್ದು. ಆಯ್ತಲ್ಲ, ಅರ್ಥ ಆಯ್ತಲ್ಲ? ಆ ನಂತರ ಯಾವುದೇ ಕಾರಣಕ್ಕೂ ನೀವು ಊಟ ಮಾಡುವಾಗ ಎಲ್ಲ ಒಂದು ಪೋಷಕಾಂಶಗಳ ಆಹಾರವನ್ನು ನೀವು ಸೇವಿಸಬೇಕು. ಏನು ಊಟದಲ್ಲಿ ಎಲ್ಲ ರೆಡಿ ಮಾಡ್ತಾರೆ, ಎಲ್ಲ ಸೊಪ್ಪು ತರಕಾರಿಗಳು ಎಲ್ಲ ಅದನ್ನೆಲ್ಲ ಏನು ಮಾಡ್ತಾರೆ ನೀವು ಸೈಡ್ಗೆ ಎತ್ತಿಟ್ಟು ಬರೀ ಸಾಂಬಾರನ್ನು ಮಾತ್ರ ಹಾಗೆ ಮಾಡಬಾರ್ದು. ಎಲ್ಲರೂ ಏನು ಸೊಪ್ಪು ಮತ್ತು ಏನು ತರಕಾರಿಗಳನ್ನೆಲ್ಲ ಸೇವಿಸಬೇಕು. ಅದರ ಜೊತೆಗೆ ಹಣ್ಣು ಹಂಪಲುಗಳು ಹಾಲುಗಳನ್ನೆಲ್ಲ ಪ್ರತಿನಿತ್ಯ ಸೇವಿಸಬೇಕು. ಹಾಗಾದಾಗ ಮಾತ್ರ ಯಾವುದೇ ಒಂದು ಮಗು ಏನು ರಕ್ತಹಿತದಿಂದ ಬಳಲಿಕ್ಕೆ ಆಗಲ್ಲ. ರಕ್ತಹಿತದಿಂದ ಬಳಲಬಾರ್ದಂತಂದರೆ ನಾವು ಏನೇನು ಹೇಳಿದ್ರೆ ಈ ಮೆಥಡ್ಸ್ನೆಲ್ಲ ನೀವು ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕು. ಹಾಗಾಗಿ ನೀವೆಲ್ಲರೂ ಕೂಡ ಮಕ್ಕಳೇ ಒಂದು ನಮ್ಮ ದೇಶದ ಭವಿಷ್ಯದ ಸಂಪರ್ಕ. ಹಾಗಾಗಿ ನೀವೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ರಕ್ತಹಿತದಿಂದ ಬಳಲಬಾರ್ದು. ಒಂದು ಉತ್ತಮ ಪ್ರಜೆ ಆಗಬೇಕು. ಒಂದು ಏನು ಸಶಕ್ತನಾರಿ ಸ್ವಸ್ಥ ಪರಿವಾರ ಅಂತಾರೆ. ಸ್ವಸ್ಥ ಪರಿವಾರದಲ್ಲಿ ನೀವು ಕೂಡ ಮಕ್ಕಳು ಇನ್ಕ್ಲೂಡ್ ಇದ್ದೀರ. ಹಾಗಾಗಿ ನೀವು ಕೂಡ ಯಾವುದೇ ಒಂದು ರಕ್ತಹಿತದಿಂದ ಬಳಲಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂಸ್ಥೆ ಪೂರ್ತಿ ಸಂಸ್ಥೆ ಎಲ್ಲ ಅಧಿಕಾರದವರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಶಿಕ್ಷಕ ಮಂಡಳಿಯವರಿಗೆ ಎಲ್ಲರಿಗೂ ನಾನು ಒಂದು ಧನ್ಯವಾದ